ದೇಶಭಕ್ತಿ ಸಮಸ್ತ ದೇಶದ ಜನರನ್ನ ಒಂದಾಗಿಸುತ್ತೆ. ಸರ್ವ ಧರ್ಮಗಳ ಜನರನ್ನ ಜಾತಿ ಧರ್ಮ ವರ್ಣ ಭೇದವಿಲ್ಲದೆ ಒಂದುಗೂಡಿಸುತ್ತೆ. ಆದ್ರೆ ಸ್ವಾತಂತ್ರ್ಯ ಹೋರಾಟ ಅಂತ ನೋಡಿದಾಗ ನಮ್ಮ ಕಣ್ಣ ಮುಂದೆ ಬರೋದು ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಹೀಗೆ ಸಾಕಷ್ಟು ಹೆಸರುಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಆದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಜನರು ತೆರೆಮರೆಗೆ ಜಾರಿದ್ದಾರೆ. ಅಂತವರಲ್ಲಿ ಒಬ್ರು ಮುಸ್ಲಿಂ ವೆಲ್ಲೋರೆ. ಮುಸ್ಲಿಂ ವೆಲ್ಲೋರೆ ಈ ಹೆಸರು ನಿಮಗೆ ಹೊಸದಾಗಿರಬಹುದು, ಆದ್ರೆ ಬೆಂಗಳೂರಿನ ಹಿರಿ ವಯಸ್ಸಿನ ಮುಸ್ಲಿಮರಿಗೆ ಇದು ಅತ್ಯಂತ ಚಿರಪರಿಚಿತ ಹೆಸರು. ಯಾಕಂದ್ರೆ ಮುಸ್ಲಿಂ ವೆಲ್ಲೋರಿ ಸ್ವಾತಂತ್ರ್ಯ ಹೋರಾಟಕ್ಕಷ್ಟೇ ಸೀಮಿತವಾದ ವ್ಯಕ್ತಿಯಲ್ಲ, ಬದಲಿಗೆ ಸಾಮಾಜಿಕ ಸೇವೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು. 1883ರಲ್ಲಿ ಐತಿಹಾಸಿಕ ಪಟ್ಟಣವಾದ ಶ್ರೀರಂಗಪಟ್ಟಣದ ಬಳಿಯ ಗಾಂಜಾಂನಲ್ಲಿ ಜನಿಸಿದ ಮೊಹಮ್ಮದ್ ಅಬ್ದುಲ್ ವಾಹಿದ್ ಖಾನ್ ಅವರೇ ಈ ಮುಸ್ಲಿಂ ವೆಲ್ಲೋರಿ. ತಮ್ಮ ಬಾಲ್ಯದ ಬಹುಪಾಲು ಸಮಯವನ್ನ ವೆಲ್ಲೂರಿನ ಮದರಸದಲ್ಲಿ ಅಧ್ಯಯನ ಮಾಡುತ್ತಾ ಕಳೆದ ಕಾರಣ ಇವರನ್ನ ಮುಸ್ಲಿಂ ವೆಲ್ಲೋರಿ ಅಂತ ಕರೆಯಲಾಗುತ್ತೆ. ಇವರ ತಂದೆ ಸೈನ್ಯದಲ್ಲಿದ್ರು. ವೆಲ್ಲೂರಿ ಬ್ರಿಟಿಷ್ ವಿರೋಧಿ ಭಾವನೆಯನ್ನ ಬೆಳೆಸಿಕೊಂಡಿದ್ರು. ವೆಲ್ಲೂರಿನಲ್ಲಿ ತನ್ನ ಅಧ್ಯಯನವನ್ನ ಪೂರ್ಣಗೊಳಿಸಿದ ನಂತರ ಬಾಂಬೆಯಲ್ಲಿ ತನ್ನ ಸಂಬಂಧಿಕರ ಒಡೆತನದ ಶಿಪ್ಪಿಂಗ್ ಕಂಪನಿಯಲ್ಲಿ ವೆಲ್ಲೂರಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು. ಈಗ ಅಲ್ ಅಮೀನ್ ಕಾಲೇಜಿನಲ್ಲಿ ಬೋಧಿಸುತ್ತಿರುವ ಅವರ ಮೊಮ್ಮಗಳು ಡಾಕ್ಟರ್ ಶಕೀರಾ ಖಾನಂ ವೆಲ್ಲೂರಿ ತನಗೆ ಹೇಳಿದ್ದ ಒಂದು ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಒಮ್ಮೆ ಬಾಂಬೆಯಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತಮ್ಮ ಗಡ್ಡವನ್ನ ಅಪಹಾಸ್ಯ ಮಾಡಿದ್ರಂತೆ. ಇದರಿಂದ ಕೋಪಗೊಂಡು ಆ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಿ ಕೊಂದಿದ್ರಂತೆ. ಅಂದ್ರೆ ವೆಲ್ಲೂರಿ ಅವರಿಗೆ ಬ್ರಿಟಿಷ್ ಅಂದ್ರೆ ಅದೆಷ್ಟು ಕಡು ಕೋಪ ಇತ್ತು ಅನ್ನೋದನ್ನ ಈ ಘಟನೆ ಸಾರಿ ಹೇಳುತ್ತೆ. ಇನ್ನ ಶಿಪ್ಪಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವೆಲ್ಲೂರಿ ಬರ್ಮಾ, ಸುಮಾತ್ರಾ, ಜಾವಾ, ಮಾರಿಷಸ್, ಸಿಲೋನ್, ಮಡಗಾಸ್ಕರ್ ಮತ್ತು ಮಧ್ಯಪ್ರಾಚ್ಯದ ಹಲವಾರು ನಗರಗಳಿಗೆ ಪ್ರಯಾಣ ಬೆಳೆಸಿದ್ರು. ಅವರ ಪ್ರಯಾಣದ ಸಮಯದಲ್ಲಿ ಅವರು ಡರ್ಬನ್ ನಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಗಾಂಧಿ ಮತ್ತು ವೆಲ್ಲೂರಿ ಸಾಕಷ್ಟು ಹತ್ತಿರವಾದ್ರು. ಮೊದಲ ಮಹಾಯುದ್ಧದ ನಂತರ ಟರ್ಕಿಯಲ್ಲಿ ಕ್ಯಾಲಿಫೇಟ್ ಅನ್ನ ಪುನಃ ಸ್ಥಾಪಿಸುವ ಗುರಿಯನ್ನ ಹೊಂದಿದ್ದ ಖಿಲಾಫತ್ ಚಳುವಳಿಯಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಈ ಚಳುವಳಿ ಅವರನ್ನ ಮಹಾತ್ಮ ಗಾಂಧಿ ಮತ್ತು ಅಲಿ ಸಹೋದರರಂತಹ ಇತರ ಪ್ರಮುಖ ನಾಯಕರೊಂದಿಗೆ ಸಂಪರ್ಕಕ್ಕೆ ತಂದಿತ್ತು. ವೆಲ್ಲೂರಿ ಅವರ ಬಲವಾದ ಬ್ರಿಟಿಷ್ ವಿರೋಧಿ ನಿಲುವು ಮತ್ತು ಪ್ರತಿಭಟನೆಗಳಲ್ಲಿ ಭಾಗವಹಿಸುವಿಕೆಯಿಂದಾಗಿ ಅವರನ್ನ 1924ರಿಂದ 1927ರ ನಡುವೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲೂ ಸೇರಿದಂತೆ ಆಗಾಗ್ಗೆ ಜೈಲಿನಲ್ಲಿ ಇರಿಸಲಾಗಿತ್ತು. ಅದೇನೇ ಇರಲಿ, ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಮಾಜಿಕ ಸೇವೆಗೆ ವೆಲ್ಲೂರಿ ಅವರ ಶೌರ್ಯ ಮತ್ತು ಸಮರ್ಪಣೆಗಾಗಿ ಅವರನ್ನ ಹಳೆಯ ತಲೆಮಾರಿನವರು, ವಿಶೇಷವಾಗಿ ಬೆಂಗಳೂರಿನ ಮುಸ್ಲಿಮರು ಗೌರವ ಮತ್ತು ಮೆಚ್ಚುಗೆಯಿಂದ ಸ್ಮರಿಸುತ್ತಾರೆ. ಜೈ ಹಿಂದ್, ಜೈ ಭಾರತ್.